ಅಮೋಘ ಪರಿಮಳ, ರುಚಿಯಿಂದ ಬಾಯಲ್ಲಿ ನೀರೂರಿಸುವ ಹಲಸಿನ ಹಣ್ಣು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಅದಷ್ಟೇ ಅಲ್ಲ, ಹಲಸಿನ ಬೀಜದಿಂದಲೂ ಹಲವು ಲಾಭಗಳಿವೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಈ ಸೀಸನ್ನಲ್ಲಿ ನೀವು ಹಲಸಿನ ಹಣ್ಣು ತಿನ್ನದಿದ್ರೆ ಇಷ್ಟೆಲ್ಲ ಲಾಸ್. ಹಲಸನ್ನು ಈ ಪ್ರಯೋಜನಗಳಿಗಾದ್ರೂ ನೀವು ತಿನ್ನಲೇಬೇಕು. ಕೆಲವು ಕಡೆ ಬೇಗನೆ ಹಣ್ಣಾಗಿ ಬೇಗನೆ ಮರ ಖಾಲಿಯಾದ್ರೆ, ಇನ್ನೂ ಕೆಲವು ಕಡೆ ಆಗಸ್ಟ್ ವರೆಗೆ ಈ ಹಣ್ಣುಗಳು ಸಿಗುತ್ತೆ. ಕೆಲವರು ಹಲಸಿನ ಹಣ್ಣು ತಿಂದಾಗ ಕೆಮ್ಮು ಉಂಟಾಗುತ್ತೆ, ಶೀತ ಉಂಟಾಗುತ್ತೆ ಎಂದು ಭಯ ಪಡ್ತಾರೆ. ಹಲಸಿನ ಹಣ್ಣು ಅಂತಲ್ಲ, ಯಾವುದೇ ಸೀಸನಲ್ ಹಣ್ಣಾದ್ರೆ ಅದನ್ನ ತಿನ್ನಲು ಹಿಂದೇಟು ಹಾಕಬೇಕು. ಪ್ರಕೃತಿ ಆ ಸೀಸನ್ಗೆ ಅಗತ್ಯವಾದ ಪೋಷಕಾಂಶಗಳನ್ನ ಅದರಲ್ಲಿ ತುಂಬಿರುತ್ತೆ. ಅದುವೇ ಪ್ರಕೃತಿಯ ವಿಶೇಷ. ಹಲಸಿನ ಹಣ್ಣು ಎಂದರೆ ಎಲ್ಲರ ಬಾಯಲ್ಲೂ ನೀರು ಬರುವುದು ಸಹಜ. ತನ್ನ ಅಮೋಘ ಪರಿಮಳದಿಂದಲೇ ಎಲ್ಲರನ್ನೂ ಆಕರ್ಷಿಸುವ ಗುಣವಿದೆ. ಚಿಕ್ಕದಾಗಿ ಇದನ್ನು ಬಣ್ಣಿಸುವುದಾದರೆ ತನ್ನ ಗಾತ್ರಕ್ಕೆ ತಕ್ಕಂತೆ ಹೆಸರು ಉಳಿಸಿಕೊಂಡಿದೆ ಎನ್ನಬಹುದು. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗಾಗಿಯೇ ಹಸಿದು ಹಲಸು ತಿನ್ನು ಎನ್ನುವ ಮಾತಿದೆ. ಏಕೆಂದ್ರೆ ದೇಹಕ್ಕೆ ಇದರಿಂದ ತಕ್ಷಣ ಶಕ್ತಿ ಸಿಗುತ್ತೆ. ಹಲಸಿನ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಕೆ ನಂತಹ ವಿವಿಧ ಪೋಷಕಾಂಶಗಳು ಸಮೃದ್ಧವಾಗಿವೆ. ಹಲಸಿನ ಹಣ್ಣಿನಲ್ಲಿರುವ ವಿಟಮಿನ್ ಕೆ ಕಣ್ಣುಗಳನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತೆ. ಇದಲ್ಲದೆ ಹಲಸಿನ ಹಣ್ಣಿನಲ್ಲಿ ಬೀಟಾ ಕ್ಯಾರೋಟಿನ್ ಮತ್ತು ಲುಟೀನ್ ಸಮೃದ್ಧವಾಗಿದೆ. ಇದರಲ್ಲಿರುವ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ ಆಗಿದ್ದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ದೇಹವನ್ನು ಬಲಪಡಿಸಲು ಸಹಾಯ ಮಾಡುತ್ತೆ. ಕೆಮ್ಮಿನಂತಹ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಹೋರಾಡುವಲ್ಲಿ ಹಲಸಿನ ಹಣ್ಣು ಸಹಾಯಕವಾಗಿದೆ. ಹಲಸಿನ ಹಣ್ಣು ನಿದ್ರಾಹೀನತೆಯಿಂದ ಬಳಲುತ್ತಿರುವವರಿಗೆ ಉಪಯುಕ್ತವಾಗಿದೆ. ಏಕೆಂದರೆ ಇದರಲ್ಲಿರುವ ಮೆಗ್ನೀಷಿಯಂ ದೇಹದಲ್ಲಿನ ನರಗಳ ಚಟುವಟಿಕೆಯ ಮಟ್ಟವನ್ನು ನಿಯಂತ್ರಿಸುತ್ತೆ ಮತ್ತು ನರಗಳನ್ನು ಸಡಿಲಗೊಳಿಸುತ್ತೆ ಮತ್ತು ನಿದ್ರೆಗೆ ಸಹಾಯ ಮಾಡುತ್ತೆ. ಇದರಲ್ಲಿರುವ ಫೈಬರ್ ದೇಹದಲ್ಲಿನ ಗ್ಲೂಕೋಸ್ ಮತ್ತು ಇನ್ಸುಲಿನ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಹಲಸಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದ್ದು, ಇದು ದೇಹವು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಹಲಸಿನ ಹಣ್ಣಿಗೆ ದೇಹವನ್ನು ರಕ್ಷಿಸುವ ಮತ್ತು ಬಿಳಿ ರಕ್ತ ಕಣಗಳ ಪ್ರಮಾಣವನ್ನು ಹೆಚ್ಚಿಸುವ ಸಾಮರ್ಥ್ಯವಿದೆ. ಹಲಸಿನ ಹಣ್ಣನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಅಸ್ತಮಾ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಎಂದು ವೈದ್ಯರು ಸಲಹೆ ನೀಡುತ್ತಾರೆ. ಹಲಸಿನ ಹಣ್ಣಿನಲ್ಲಿ ಕ್ಯಾನ್ಸರ್ ವಿರೋಧಿ ಫೈಟೋ ನ್ಯೂಟ್ರಿಯೆಂಟ್ಗಳಾದ ಐಸೋಫ್ಲಾವೋನ್ಸ್ ಮತ್ತು ಸಫೋನಿನಿನ್ಗಳು ಸಮೃದ್ಧವಾಗಿವೆ. ಇವು ಕ್ಯಾನ್ಸರ್ ಉಂಟು ಮಾಡುವ ಅಂಶಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ರಕ್ತ ಉತ್ಪತ್ತಿಗೆ ಸಹಕಾರಿ. ಈ ಹಣ್ಣು ಸೇವನೆಯಿಂದ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಹೆಚ್ಚಾಗುವುದು. ರಕ್ತಹೀನತೆ ಸಮಸ್ಯೆ ಇರುವವರು ಈ ಸೀಸನ್ ಪೂರ್ತಿ 1-2 ತೊಳೆ ಹಲಸಿನ ಹಣ್ಣು ಸೇವನೆ ಮಾಡುವುದು ತುಂಬಾನೇ ಒಳ್ಳೆಯದು. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಹಲಸಿನ ಹಣ್ಣು ಸೀಸನಲ್ ಹಣ್ಣು. ಇದರಲ್ಲಿ ವಿಟಮಿನ್ ಸಿ ಅಂಶವಿದೆ. ಈ ವಿಟಮಿನ್ ಸಿ ಮಳೆಗಾಲದಲ್ಲಿ ಕಾಡುವ ಶೀತ, ಕೆಮ್ಮು ಈ ಬಗೆಯ ಆರೋಗ್ಯ ಸಮಸ್ಯೆ ತಡೆಗಟ್ಟುತ್ತೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ನಮ್ಮ ದೇಹದಲ್ಲಿ ಪ್ರತಿರೋಧದ ಶಕ್ತಿ ಹೆಚ್ಚಿಸುತ್ತೆ. ಈ ಹಲಸಿನ ಹಣ್ಣು ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು. ಹಲಸಿನ ಹಣ್ಣಿನಲ್ಲಿ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಅಧಿಕವಿದೆ. ಹೀಗಾಗಿ ಇದು ಮಳೆಗಾಲದಲ್ಲಿ ಮೂಳೆಗಳ ಆರೋಗ್ಯ ರಕ್ಷಣೆ ಮಾಡುತ್ತೆ. ಹಲಸಿನ ಹಣ್ಣು ತಿಂದು ಬೀಜ ಬಿಸಾಡದಿರಿ. ಬೀಜದಲ್ಲೂ ಇದೆ ಭರ್ಜರಿ ಲಾಭ. ಏನೇನು? ಇನ್ನು ಹಲಸಿನ ಹಣ್ಣಿನ ಬೀಜಗಳನ್ನ ಬೇಡವೆಂದು ಬಿಸಾಡ್ತೇವೆ. ಆದರೆ ಹಲಸಿನ ಹಣ್ಣು ತಿಂದು ಬೀಜ ಬಿಸಾಡಬೇಡಿ. ಅದರಲ್ಲಿಯೂ ಹಲವು ಪ್ರಯೋಜನಗಳಿವೆ. ಒಂದು, ಹಲಸಿನ ಬೀಜ ಬೇಯಿಸಿ ಅಥವಾ ಸುಟ್ಟು ತಿಂದ್ರೆ ಸಾಕು, ಅಜೀರ್ಣ ಸಮಸ್ಯೆ ದೂರ ಆಗುತ್ತೆ. ಹಣ್ಣು ತಿಂದ ಮೇಲೆ ಒಂದಾದ್ರೂ ಬೀಜ ತಿಂದ್ರೆ ಒಳ್ಳೆಯದು ಎಂದು ಹೇಳಲಾಗುತ್ತೆ. ನಮಗೆ ಅದರಿಂದ ಸಿಗುವ ಪ್ರಯೋಜನಗಳ ಬಗ್ಗೆ ಅಷ್ಟಾಗಿ ತಿಳಿದಿಲ್ಲ. ಅದರಲ್ಲಿಯೂ ಆ ಬೀಜ ಯಾವುದಕ್ಕೆ ಬಳಕೆಯಾಗುತ್ತೆ ಎಂದು ಅಸಡ್ಡೆ ಮಾಡುವವರೇ ಹೆಚ್ಚು. ಆದ್ರೆ ನಿಮಗೆ ಗೊತ್ತಾ, ಈ ಬೀಜಗಳಿಂದ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳಿವೆ. ಸುಟ್ಟು ತಿಂದರೆ ತುಂಬಾನೇ ರುಚಿ. ಸೌದೆ ಒಲೆ ಇದ್ರೆ ಕೆಂಡದಲ್ಲಿ ಸುಟ್ಟು ತಿಂದ್ರೆ ಸೂಪರ್ ಟೇಸ್ಟ್ನ ಸ್ನಾಕ್ಸ್ ಇದು. ಅಲ್ಲದೆ ಬೀಜದಲ್ಲಿ ಕಣ್ಣಿನ ಆರೋಗ್ಯಕ್ಕೆ ಅವಶ್ಯಕವಾದ ವಿಟಮಿನ್ ಎ ಇದೆ. ಇನ್ನು ಜೀರ್ಣಕ್ರಿಯೆಗೆ ಸಹಾಯ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆ ತಡೆಗಟ್ಟಲು ಸಹಕಾರಿ. ಕೂದಲು ಉದುರುವುದು ಕಡಿಮೆಯಾಗುತ್ತೆ.
ಕೆಲಸದ ಒತ್ತಡ, ಕಿರಿಕಿರಿಯಿಂದ ಕೂದಲು ಆರೈಕೆ ಮಾಡಲು ಆಗುವುದಿಲ್ಲ. ಇದರಿಂದ ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗಬಹುದು. ಆದರೆ ಈ ಸಮಸ್ಯೆಯನ್ನ ಹಲಸಿನ ಬೀಜಗಳನ್ನ ಸೇವನೆ ಮಾಡುವ ಮೂಲಕ ಬಗೆಹರಿಸಿಕೊಳ್ಳಬಹುದು. ಇದರಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರೋದ್ರಿಂದ ಕೂದಲಿನ ಸಮಸ್ಯೆಗಳನ್ನ ನಿವಾರಿಸುತ್ತೆ. ದೇಹದ ರಕ್ತ ಸಂಚಾರ ಸರಾಗವಾಗಿ ಆಗೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಹಲಸಿನ ಬೀಜಗಳಲ್ಲಿರುವ ಪ್ರೋಟೀನ್ ಅಂಶಗಳು ಮತ್ತು ಇನ್ನಿತರ ಪೌಷ್ಟಿಕ ಸತ್ವಗಳು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತವೆ. ಇದನ್ನು ಮುಖದ ಕಾಂತಿ ಹೆಚ್ಚಿಸಿಕೊಳ್ಳಲು ಕೂಡ ಬಳಸಲಾಗುತ್ತೆ. ಜೀರ್ಣಶಕ್ತಿ ಉತ್ತಮವಾಗುತ್ತೆ. ಅಜೀರ್ಣತೆ, ಮಲಬದ್ಧತೆ ಸಮಸ್ಯೆಗಳಿದ್ದರೆ ಹಲಸಿನ ಹಣ್ಣಿನ ಬೀಜ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ನಾರಿನ ಅಂಶ ಹೆಚ್ಚಾಗಿದ್ದು ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಬೇದಿ ಸಮಸ್ಯೆ ಇರುವವರು ಕೂಡ ಈ ಬೀಜಗಳನ್ನ ಬೇಯಿಸಿ ತಿನ್ನಬಹುದು. ದೇಹದ ಸದೃಢತೆಗೆ ಒಳ್ಳೆಯದು. ಹಲಸಿನ ಹಣ್ಣಿನ ಬೀಜಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ದೇಹದ ಸದೃಢತೆಗೆ ಇದು ಉತ್ತಮ ಆಹಾರವಾಗಿದೆ. ವ್ಯಾಯಾಮದ ನಂತರ ಹಲವು ಬಗೆಯ ಪ್ರೋಟೀನ್ ಅಂಶಗಳಿರುವ ಆಹಾರಗಳನ್ನು ಸೇವಿಸಲು ಬಯಸಿದ್ರೆ ಹಲಸಿನ ಹಣ್ಣಿನ ಬೀಜಗಳು ಉತ್ತಮ ಆಯ್ಕೆಯಾಗಿದೆ. ಕಣ್ಣಿನ ಸಮಸ್ಯೆಯನ್ನ ನಿವಾರಿಸುತ್ತೆ. ದೃಷ್ಟಿದೋಷ, ಕಣ್ಣಿನ ಪೊರೆ, ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವುದು, ಇದ್ದಕ್ಕಿದ್ದಂತೆ ಕಣ್ಣು ಕೆಂಪಾಗುವುದು, ಕೆಲ ಸಮಯ ಕಣ್ಣು ಮಂಜಾಗುವುದು, ರಾತ್ರಿ ಕಣ್ಣು ಕಾಣದಿರುವುದು ಇತ್ಯಾದಿ ಸಮಸ್ಯೆಗಳಿಗೆ ಹಲಸಿನ ಬೀಜ ಪರಿಹಾರ ಒದಗಿಸಬಲ್ಲವು. ಇದರಲ್ಲಿ ವಿಟಮಿನ್ ಎ ಅಂಶ ಹೆಚ್ಚಾಗಿದ್ದು ಇಂತಹ ಸಮಸ್ಯೆಗೆ ಒಳ್ಳೆಯ ಪರಿಹಾರವಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.